ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಫಾರಂ ಟಿವಿ ಆರಂಭವಾದ ಪ್ರಾರಂಭದಲ್ಲಿ ಸುಮಾರು 2021-22 ಸಮಯದಲ್ಲಿ ನಾವು ಅಡಿಕೆ ನಡುವೆ ಅಂತರ ಬೆಳೆಯಾಗಿ ಕೋಕೋನ ಹಾಕಬಹುದಾ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು, ಕೋಕೋ ಬೆಳೆಯನ್ನು ನಮ್ಮ ರೈತರಿಗೆ ಪರಿಚಯ ಮಾಡಬೇಕು ಅಂತ ಅಂದ್ಕೊಂಡು CPCRI ವಿಟ್ಲಕ್ಕೆ ಹೋಗಿದ್ವಿ ಆಗಿತ್ತು. ಅಲ್ಲಿ ಕಾರ್ಯಕ್ರಮಗಳನ್ನು ಹಲವಾರು ವಿಜ್ಞಾನಿಗಳನ್ನು ಮಾತಾಡಿಸಿದ್ವಿ. ಅದೇ ಥರ ಅವ್ರ ಹತ್ರನೇ ಕೆಲವೊಂದಿಷ್ಟು ಕಾಂಟ್ಯಾಕ್ಟ್ಗಳನ್ನು ತಗೊಂಡು ನಾವು ಹಲವಾರು ದಶಕಗಳಿಂದ ಕೋಕೋ ಮಾಡ್ತಾ ಇರುವಂತಹ ವಾರಣಾಸಿ ಕೃಷ್ಣಮೂರ್ತಿ ಅವರನ್ನು ಮಾತಾಡಿಸಿ 3-4 ಕಾರ್ಯಕ್ರಮಗಳನ್ನು ಕೊಟ್ಟಿದ್ವಿ. ವಾರಣಾಸಿ ಕೃಷ್ಣಮೂರ್ತಿ ಅವರೇ ಹೇಳ್ತಾಯಿದ್ರು ಏನಪ್ಪ ಅಂತಂದರೆ 1980-90ರಲ್ಲಿ ಹಲವಾರು ರೈತರು ಕೋಕೋನ ಬೆಳೆದ್ರು, ಅದರಲ್ಲಿ ಕೆಲವೊಂದಿಷ್ಟು ಜನ ಮಾತ್ರ ಈಗೂ ಸಹಿತ ಕೋಕೋವನ್ನು ಇಟ್ಕೊಂಡು ಬರ್ತಿದ್ದಾರೆ ಅಂತ ಅಂದ್ಕೊಂಡು. ಆ ಕೆಲವುಗಳಲ್ಲಿ ನಾವು ಇವತ್ತು ಮಾತಾಡ್ಸೋಕ್ಕೆ ಹೋಗ್ತಾ ಇರುವಂತಹ ಡಾಕ್ಟರ್ ಸುರೇಶ್ ಗೌಡರು ಕೂಡ ಒಬ್ಬರು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಸುರೇಶ್ ಸರ್ ಅವ್ರನ್ನ ಮಾತಾಡಿಸಿ ಅವರ ಕೋಕೋ ಬೆಳೆ ಅನುಭವ ಹೇಗಿತ್ತು, ಕೋಕೋ ಬೆಳೆ ಯಾವಾಗ ಬಂತು, ಹೇಗೆ ಬಂತು, ಯಾಕೆ ಬೇರೆ ಎಲ್ಲ ಕಡೆ ಹೋಯಿತು, ಯಾಕೆ ಇವರಲ್ಲಿ ಉಳ್ಕೊಳ್ತು, ಹೇಗೆ ಉಳಿಸ್ಕೊಳ್ತು, ಯಾವ ರೀತಿ ಈಗ ಬೆಳೀತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನಾವು ಕರ್ನಾಟಕದಾದ್ಯಂತ, ಕರ್ನಾಟಕ ವಿಜಯವಾಡ, ಆಂಧ್ರ ಪ್ರದೇಶ ಅಲ್ಲೆಲ್ಲವೂ ಸಹಿತ ಕೋಕೋ ಬೆಳೆಗಾರರನ್ನು ಮಾತಾಡಿಸಿ ಅವರ ಅನುಭವವನ್ನು ಮಾಡಿಕೊಂಡು ಕೋಕೋವನ್ನು ಅಡಿಕೆಯಲ್ಲಿ, ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಬೆಳೆಯಬಹುದಾ ಏನು ಅನ್ನೋದ್ರ ಬಗ್ಗೆ, ಅದರ ಸಾಧ್ಯತೆ ಬಗ್ಗೆ, ಮಾರುಕಟ್ಟೆ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಹಿಂದಿನ ಬಾರಿ ನಾವಿಲ್ಲೇ ಮಂಗಳೂರು, ಪುತ್ತೂರು, ವಿಟ್ಲ ಅದ್ರ ಸುತ್ತಮುತ್ತ ಬಂದು ಕೆಲವೊಂದಿಷ್ಟು ರೈತರನ್ನು ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಈ ಬಾರಿ ಹೀಗೆ ಒಂದಿಷ್ಟು ಕಾರ್ಯಕ್ರಮಗೋಸ್ಕರ ನಾವು ಇಲ್ಲೇ DCR ಪುತ್ತೂರಿಗೆ ಬಂದಾಗ ನೀವು ಸಹಿತ 30-35 ವರ್ಷದಿಂದ ಕೋಕೋ ಬೆಳೀತಾ ಇದ್ದೀರಾ, ಕೋಕೋ ಬೆಳೆಯ ಅನುಭವ ಇದೆ ಅಂತ ಗೊತ್ತಾಯಿತು. ಸೊ ಅದಕ್ಕಾಗಿ ನಿಮ್ಮದು ಒಂದು ಕಾರ್ಯಕ್ರಮವನ್ನು, ನಿಮ್ಮ ಒಂದು ಅನುಭವವನ್ನು, ಆಮೇಲೆ ಆವಾಗ ಕೋಕೋ ಬೆಳೆಯುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಭಾಳಷ್ಟು ಹೆಚ್ಚಿಗೆ ಫೋಕಸ್ ಮಾಡಿದ್ವಿ. ಕೋಕೋ ಬೆಳೆಯುತ್ತೆ ಅಂತ ಗೊತ್ತಾಯಿತು. ಈಗಾಗಲೇ ಒಂದು 2-3 ವರ್ಷದಿಂದ ಕೆಲವೊಂದು ರೈತರು ಕೂಡ ಬೆಳೆದಿದ್ರು. ಆದರೆ ಕೋಕೋ ಬೆಳಿಬೇಕಾದ್ರೆ ಕೆಲವೊಂದಿಷ್ಟು ರೈತರ ಪ್ರಶ್ನೆಗಳು ಇದ್ದಾವೆ. ಆ ಪ್ರಶ್ನೆಗಳಿಗೆ ನಿಮ್ಮ ಜೊತೆಗೆ ನಿಮ್ಮ ಅನುಭವ, ಆ ಪ್ರಶ್ನೆ, ಆ ಸಂದೇಹಗಳನ್ನು ನಿಮ್ಮ ಮುಖಾಂತರ ಬಗೆಹರಿಸ್ಕೊಡುವ ಅಂತ ಇವತ್ತಿಲ್ಲಿ ಬಂದಿದ್ದೀವಿ. ಸರ್, ಈಗ ಮೊದಲಿಗೆ ನಾನು ಕೇಳೋದಾದರೆ ಕೋಕೋ ಒಟ್ಟಾರೆ ನಿಮ್ಮ ಕೃಷಿ ಆರಂಭವಾಗಿದ್ದು ಹೇಗೆ, ಅದರಲ್ಲಿ ಕೋಕೋ ಆರಂಭವಾಗಿದ್ದು ಹೇಗೆ ಸರ್? ನಮಸ್ಕಾರ. ನಮಸ್ತೆ ಸರ್. ನಾನು ಡಾಕ್ಟರ್ ಸುರೇಶ್ ಕುಮಾರ್ ಕೂಡೂರು ಅಂತ. ನಮ್ಮದು ಕೃಷಿ ಕುಟುಂಬವೇ ಮೊದಲಿನಿಂದಲೇ. ನಾನು ನಂತರ ಆಯುರ್ವೇದ ಓದಿ ಆಯುರ್ವೇದ ವ್ಯವಸಾಯ ಕೂಡ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ತೋಟದ ಒಳಗೆ ಒಂದು ವಿಶೇಷವಾದಂಥ ಆಯುರ್ವೇದ ಪಂಚಕರ್ಮ ಚಿಕಿತ್ಸಾಲಯ ಕೂಡ ನಮ್ಮಲ್ಲಿ ಇದೆ. ಹಾಗೆ ನಮಗೆ ಕುಟುಂಬದಲ್ಲೇ ನಮ್ಮ ಹಿರಿಯರೇ ಕೃಷಿಯಲ್ಲಿ ಇದ್ದದ್ದು. ಸಾಧಾರಣ 70ನೇ ದಶಕದಲ್ಲಿ 72-73ನೇ ಈ ಥರ ಭಾರತಕ್ಕೆ ಕೊಕ್ಕೋ ಬೆಳೆ ಪ್ರಾರಂಭದಲ್ಲಿ ಬಂದಾಗ ಈ ಭಾಗದಲ್ಲಿ ಕ್ಯಾಡ್ಬರಿ ಕಂಪನಿಯವರು ಇದನ್ನು ಪ್ರಚಾರ ಮಾಡಬೇಕು ಅಂಥೇಳಿ ಬೇರೆ ಬೇರೆ ರೈತರ ಹತ್ರ ಹೋಗ್ತಾಯಿದ್ರು. ನಮ್ಮ ತಂದೆಯವರು ಕೂಡೂರು ಕೃಷ್ಣ ಭಟ್ ಅಂತ, ಅವರು ಆಗಲೇ ಅವರು ಒಂಥರ ಪ್ರೋಗ್ರೆಸಿವ್ ಫಾರ್ಮರ್, ಒಂದು ಪ್ರಗತಿಪರ ಚಿಂತನೆ ಇದ್ದದ್ದು, ಹೊಸತೇನಾದ್ರು ಬಂದರೆ ಅದನ್ನು ಮಾಡಬೇಕು, ಈ ಥರದ್ದು ಇದ್ದದ್ರಿಂದ ಸಹಜವಾಗಿ ಅವರಿಗೆ ಕೊಕ್ಕೋ ಕೃಷಿಯ ಬಗ್ಗೆ ಆಸಕ್ತಿ ಬಂತು. ಹಾಗೆ ಮತ್ತು ಈ ಕಡೆ ಕೆಲವರೆಲ್ಲ ಅವರ ಸಮಕಾಲೀನರು, ಅದು ವಾರಣಾಸಿ ಸುಬ್ರಾಯ ಭಟ್ ಅವರು, ನಂತರ ಏನು ಕ್ಯಾಂಪ್ಕೋ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಂಥ ವಾರಣಾಸಿ ಸುಬ್ರಾಯ ಭಟ್ ಇರ್ಬೋದು, ಈ ಥರ ಕೀಲಾರು ಗೋಪಾಲಕೃಷ್ಣ ಅಂತ ಅವರು ಸುಳ್ಯದ ಹತ್ತಿರ ಅಲ್ಲಿ ಅವರು, ಈ ಥರದೆಲ್ಲ ಆ ಪ್ರಾರಂಭದಲ್ಲಿ ಕೊಕ್ಕೋ ಪ್ರಾರಂಭ ಮಾಡಿದ್ದು. ಹಾಗೆ ಅವರು ತಂದು ಕೊಟ್ಟಂಥ ಬೀಜದಿಂದ ಗಿಡ ಮಾಡಿ ಎಲ್ಲ ಮಾಡಿದಂಥದ್ದು. ಮತ್ತು ಈಗ ಈ ತೋಟ ನಾವೇನು ಇಲ್ಲಿ ಹೊಸಮಠ, ಕಡಬದ ಹತ್ತಿರದ ಹೊಸಮಠದ ತೋಟ ಏನಿದೆ, ಇದನ್ನು ತಂದೆಯವರು ಕೊಕ್ಕೋ ಕೃಷಿ ಮಾಡಬೇಕು ಅಂತ ಈ ಜಾಗವನ್ನು ಕೊಂಡುಕೊಂಡ್ರು. ಹಾಗೆ ಆವಾಗಿನಿಂದ 1972-73ರ ಸುಮಾರಿಗೆ ಕೊಕ್ಕೋ ಕೃಷಿ ನಮ್ಮಲ್ಲಿ ಪ್ರಾರಂಭ ಆದದ್ದು. ಮತ್ತು ಆವಾಗಿನಿಂದಲೇ ನೆಟ್ಟಂಥ ಅನೇಕ ಗಿಡಗಳು ಇನ್ನೂ ಕೂಡ ನಮ್ಮನ್ನು ಸಾಕ್ತಾ ಇದ್ದಾವೆ. ಹಾಗೆ 50 ವರ್ಷದ ಹಳೆಯ ಕೋಕೋ ತೋಟ, ಅದರಲ್ಲಿ ಆವಾಗ ನೆಟ್ಟಿದ ಗಿಡಗಳು ಇದ್ದಾವೆ, ಆಮೇಲೆ ಬಂದಿರೋ ಇದ್ದಾವೆ, ಈಗ ನೆಟ್ಟಿರೋ ಎಲ್ಲವೂ ಸಹಿತ ಇದ್ದಾವೆ ಅಂತ. ಸರ್, ಅಲ್ಲಿಂದ ಕೋಕೋ ಬೆಳೆದು ಬಂದಿದೆ ಹೇಗೆ? ನಾವಂದರೆ ನಮಗೆ ತಿಳಿದಿರೋ ಪ್ರಕಾರ, ನಮಗೆ ತಿಳಿದು ಬಂದಿದೆ ಏನಂತಂದರೆ ಕೋಕೋ ಬೆಳವಣಿಗೆ ಸುಲಭವಾಗಿ ಇಲ್ಲಾಗಿತ್ತು. ಮಧ್ಯೆ ಎಲ್ಲ ಒಂದು ಕಡೆ ದೊಡ್ಡ ಒಂದು ಹೊಂಡಕ್ಕೆ ಬಿತ್ತು ಕೋಕೋ, ಆಮೇಲೆ ಮತ್ತೆ ಎದ್ದು ಬಂದಿದೆ. ಈಗ ಇತ್ತೀಚೆಗೆ ಮತ್ತೆ ಸ್ವಲ್ಪ ಜಾಸ್ತಿ ಪ್ರಸರಣೆ ಆಗ್ತಾ ಇದೆ ಕೋಕೋ ಅಂತ ಕೇಳಲ್ಪಟ್ಟು. ಹೇಗಿತ್ತು ಸರಿ ಏನಂತಂದು? ಸತ್ಯ,
ಒಬ್ಬ ಬೆಳೆಗಾರನಿಗೆ ಕೊಕ್ಕೋದ ಬಗ್ಗೆ ನೀವು ಕತೆ ಕಟ್ಟಿ ಹೇಳಿದರೆ ಅದೇನು ಉಪಯೋಗ ಇಲ್ಲ. ಹೌದು. ಒಬ್ಬ ಬೆಳೆಯುವವನಿಗೆ ಅಥವಾ ಒಬ್ಬ ಕೃಷಿಕನಿಗೆ ಏನು ಅಂತ ಹೇಳಿದರೆ, ಆ ಬೆಳೆ ಎಷ್ಟೇ ಒಳ್ಳೆದಿದ್ರೂ ಕೂಡ ಅದರಲ್ಲಿ ಉತ್ಪತ್ತಿ ಅವನಿಗೆ ಬರ್ತದೆ ಅಂತ ಆದರೆ ಮಾತ್ರ ಅವನು ಅದರಲ್ಲಿ ತೊಡಗಿಸ್ಕೊಳ್ತಾನೆ ಅಂತ ಹೇಳಿ. ಯಾವುದೇ ಇದರಲ್ಲಿ ಸೆಂಟಿಮೆಂಟ್ಸ್ ನಡೆಯುವುದಿಲ್ಲ, ನಿಮಗೆ ಭಾವನಾತ್ಮಕವಾಗಿ ಏನೋ ಕತೆ ಹೇಳಿದಾಗ ಇದು ನಡೆಯುವುದಿಲ್ಲ. ಇದು ಮೊದಲನೇ ವಿಷಯ. ಆ ರೀತಿಯಲ್ಲಿ ಕೊಕ್ಕೋ ಕೃಷಿ ಮಾಡ್ತಾ ಇದ್ದಾಗ ಅದು ಕೊಕ್ಕೋಗೆ ಕಡೆಗೆ ರೇಟ್ ಇಲ್ಲ ಅಂತ ಬಂತು. ಕೊಕ್ಕೋದ ಉತ್ಪನ್ನಗಳನ್ನು ತೆಕೊಳ್ಳುವಂಥವ್ರು ಭಾರತದಲ್ಲಿ ಇನ್ನೂ ಅಷ್ಟೊಂದು ಅದನ್ನು ಉಪಯೋಗ ಮಾಡುವಂಥವ್ರು ಇರಲಿಲ್ಲ. ಬಹುಶಃ ವಿದೇಶಿ ಮಾರುಕಟ್ಟೆಗೆ ಇದನ್ನು ಅವಲಂಬಿತವಾಗಿದ್ದಿರಬೇಕು ಇದು ಮಾರ್ಕೆಟು. ಇದೆಲ್ಲ ಇದ್ದದ್ರಿಂದ ಬಹುಶಃ ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದ ಅನೇಕ ಸೆನಾರಿಯೋಸ್, ಅದು ಅಲ್ಲಿಂದಂಥ ಬೆಳವಣಿಗೆಗಳು ಬಹುಶಃ ಇದರ ಬೆಲೆ ಕುಸಿತಕ್ಕೆಲ್ಲ ಕಾರಣ ಆಗಿದ್ದಿರ್ಬೋದು. ಹಾಗೆ ಆ ಸಮಯದಲ್ಲಿ ಏನಾಯಿತು, ಅಡಿಕೆಗೆ ಒಂದೇ ಸಲ ರೇಟ್ ಬಂದುಬಿಡ್ತು. ನೋಡಿ, ಕೊಕ್ಕೋನು ಪ್ಯೂರ್ ಕ್ರಾಪ್ ಆಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಎಲ್ಲೋ ಬಿಸಿಲಿನಲ್ಲಿ ಮಾತ್ರ ಮಾಡ್ಲಿಕ್ಕೆ ಆಗೋದಿಲ್ಲ. ಕೊಕ್ಕೋಗೆ ನೆರಳು ಆಶ್ರಯ ಬೇಕೇ ಬೇಕು. ಅದು ಎಷ್ಟು ನೆರಳು ಅಂತ ಹೇಳುವಂಥದ್ರ ಮೇಲೆ ಅದೆಲ್ಲ ಇದೆ. ಬರೀ ಬಾರಿ ಕಾಡಿನಲ್ಲಿ ಮಾಡ್ತೇನೆ ಅಂತ ಹೇಳಿದ್ರು ಆಗೋದಿಲ್ಲ, ಒಂದು ಹದ ನೆರಳು ಬೇಕಾಗ್ತದೆ. ಸೊ ಉಪಬೆಳೆಯಾಗಿ ನೆರಳಿನಲ್ಲೇ ಮಾಡುವಂಥ ಒಂದು ಕೃಷಿ ನೋಡಿ. ಹಾಗಾಗಿ ಕೊಕ್ಕೋವನ್ನು ಅಡಿಕೆ ತೋಟದಲ್ಲಿ ಮಾಡಲಿಕ್ಕೆ ಪ್ರಾರಂಭದಿಂದಲೇ ಅದನ್ನು ಪ್ರೋತ್ಸಾಹಿಸಿದ್ದಂಥದ್ದು. ಇದರಿಂದಾಗಿ ಸಹಜವಾಗಿ ಏನಾಯಿತು, ಅಡಿಕೆ ತೋಟದಲ್ಲಿ ಒಂದಿಷ್ಟು ಬಾಳೆ ಗಿಡ ನೆಟ್ಟ, ಇನ್ನೊಂದೇನೋ ನೆಟ್ಟ, ಸೈಡಲ್ಲೆಲ್ಲ ನೆಟ್ಟ. ಅದು ಒಂದು ಬೆಳೆಯಾಗಿ ಅದನ್ನು ಪರಿಗಣಿಸಲಿಲ್ಲ ನಮ್ಮ ರೈತರು. ಒಟ್ಟು ಕೊಕ್ಕೋ ಒಂದು ಹೊಸತ್ತು ಕೃಷಿ ಬಂದಿದೆ, ಅದನ್ನು ಮಾಡಿದ. ಮುಖ್ಯ ಬೆಳೆ ಅಡಿಕೆಯೇ, ಅಡಿಕೆಗೆ ಮಾತ್ರ ಗಮನ ಹಾಕ್ತಾ ಇದ್ದ. ಕೊಕ್ಕೋವನ್ನು ಅದನ್ನು ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಬೆಳೆಸುವಂಥ ಪದ್ಧತಿಗಳನ್ನು ಜನರು ಅದನ್ನು ಮೈಗೂಡಿಸ್ಕೊಳ್ಳಿಲ್ಲ ಅಥವಾ ಅದನ್ನು ಕಲ್ತ್ಕೊಳ್ಳಿಲ್ಲ. ಅದರಿಂದಾಗಿ ಏನಾಯಿತು, ಸಹಜವಾಗಿ ಏನು ರೂಟ್ ಕಾಂಪಿಟಿಷನ್ ಅಂತ ನಾವೇನು ಹೇಳ್ತೇವೆ, ಅಥವಾ ಅಡಿಕೆಯ ಕೊಟ್ಟಿದ್ದ ಸತ್ವವನ್ನು ಇದು ಹೇಳ್ಕೊಳ್ಳೇಬೇಕು, ಅದು ವಿಜ್ಞಾನ ಸತ್ಯ, ಅದು ಹಾಗೆ ಆಗಿದ್ದಿದೆ. ಯಾರಿಗೂ ಕೂಡ ಕೊಕ್ಕೋಗೆ ಕೂಡ ನಾನು ಅದೇ ರೀತಿಯಾಗಿ ಗೊಬ್ಬರ ಕೊಡಬೇಕು ಅಂತ ಅಂದ್ಕೊಳ್ಳಿಲ್ಲ, ಅದನ್ನು ಅಷ್ಟಾಗಿ ತೊಡಗಿಸಿಕೊಳ್ಳಿಲ್ಲ. ಆ ಕಾರಣಕ್ಕಾಗಿ ಅಡಿಕೆ ಫಸಲು ಕಡಿಮೆ ಆದದ್ದು ಅನೇಕ ತೋಟದಲ್ಲಿ ಬಂದದ್ದಿದೆ. ಮತ್ತು ಕೊಕ್ಕೋಗೆ ಸಹಜವಾಗಿ ಬರುವಂಥ ನೈಸರ್ಗಿಕವಾದಂಥ ತೊಂದರೆಗಳು, ಇಣಚಿ ಇರ್ಬೋದು, ಮಂಗಗಳಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಾದಂಥ ರೋಗಗಳಿರ್ಬೋದು, ಇದೆಲ್ಲ ಬಂದದ್ರಿಂದ ಈ ಪ್ಯಾಕೇಜ್ ಆಫ್ ಪ್ರಾಕ್ಟೀಸನ್ನು ಚೆನ್ನಾಗಿ ಮೈಗೂಡಿಸಿಕೊಳ್ಳದೆ ಇದ್ದದ್ರಿಂದ ಕೊಕ್ಕೋ ಲಾಭದಾಯಕ ಅಲ್ಲ ಅಂತ ಜನರಿಗೆ ಸಹಜವಾಗಿ ಅನಿಸಿದೆ. ಮತ್ತು ಆ ಸಂದರ್ಭಕ್ಕೆ ಸರಿಯಾಗಿ ಅಡಿಕೆಗೆ ರೇಟ್ ಬಂತು, ಕೊಕ್ಕೋಗೆ ರೇಟ್ ಇಲ್ಲ ಅಷ್ಟೊಂದು ಅಂತ ಹೇಳುವಂಥದ್ದು ಆಯಿತು. ಹಾಗಾಗಿ ಜನಗಳಿಗೆ ಇದರಲ್ಲಿ ರುಚಿಸಲಿಲ್ಲ. ಇದು ಮುಖ್ಯ ಕಾರಣ. ಯಾಕಂದರೆ ಹಾಗಾಗಿ ಜನರು ಇದು ಬೇಡ ನಮಗೆ, ಮತ್ತು ಸಹಜವಾಗಿ ಕೂಲಿ ಆಳುಗಳ ತೊಂದರೆ ಅಲ್ಲೆಲ್ಲ ಇದ್ದಲ್ಲಿ ಯಾವುದಾದ್ರು ಮಾನೋಕ್ರಾಪ್, ಒಂದು ಕ್ರಾಪ್ ಮಾಡಿ ಆರಾಮದಲ್ಲಿರುವ ಅಂತ ಹೇಳುವಂಥ ಮನಸ್ಥಿತಿ, ಇದೆಲ್ಲವೂ ಕೊಕ್ಕೋ ಬೆಳೆಯ ಒಂದು ಮುಂದುವರಿಲ್ಲ. ಮತ್ತು ಅನೇಕರು ಇದನ್ನು ಕಡಿಯುವಂಥ ಕಾರ್ಯಕ್ರಮ ಅಂತ ನಮಗೆ ಅನಿಸ್ತದೆ. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂಕಾಳು ಮೆಣಸು, ಅಧಿಕ ಇಳುವರಿಯ ಚಂದ್ರಗಿರಿ, F1, ಹೇಮಾವತಿ, C2R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ, ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್, ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್, ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ, ಕೀಟನಾಶಕಗಳಿಗೆ ಪರ್ಯಾಯ
ಪರಿಸರಕ್ಕೆ ಪೂರಕ ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಆದರೆ ನಮ್ಮ ತೋಟದಲ್ಲಿ ಕೇಳಿದ್ದು ಸರ್, ನೀವು ಇನ್ನೂ ಇಟ್ಕೊಂಡಿದ್ರೆ ಈ ಎಲ್ಲ ಕಾರಣ ಇದ್ರೂ ಸಹಿತ ನೀವು ಯಾಕೆ ಇಟ್ಕೊಂಡಿದ್ರೆ ಅಂತ ಪೂರ್ವ ಪ್ರಶ್ನೆ ಆಗಿತ್ತು. ನಮ್ಮ ತಂದೆಯವರು ಈ ಭೂಮಿ ಮತ್ತು ಎಲ್ಲ ಅವರ ಹತ್ತಿರ ಇದ್ದಂಥ ಎಲ್ಲ ಕೃಷಿ ತೋಟಗಳಲ್ಲಿ ಕೂಡ ಕೊಕ್ಕೋವನ್ನು ಬೆಳೆಸಿದೆ. ಎಲ್ಲೆಲ್ಲಿ ನೀರಾವರಿ ಬೀಳ್ತದೆ ಅಲ್ಲೆಲ್ಲ ಕೊಕ್ಕೋ ಇದೆ ನಮ್ಮ ತೋಟದಲ್ಲಿ. ಅದು ಇಲ್ಲಿಯ ಹೊಸ ಮಟ್ಟದ ತೋಟ ಇರ್ಬೋದು ಅಥವಾ ನಮ್ಮ ಬೇರೆ ಬೇರೆ ಕಡೆ ಇದ್ದಂಥ ನಮ್ಮ ಕುಟುಂಬದ ತೋಟಗಳಲ್ಲಿ ಎಲ್ಲ ಕಡೆಯೂ ಕೊಕ್ಕೋ ಬೆಳೆಸ್ತಾ ಇದ್ದೇವೆ. ನಮಗೆ ಪ್ರಾರಂಭದಿಂದಲೇ ನಾನು ಹೇಳಿದೆ, ನಾವು ಈ ಭಾಗದ ಆದ್ಯ ಕೃಷಿಕರು ಅಂತ ಹೇಳ್ಬೋದು ಅಂತ ನಾನು ಹೇಳಿ, ಪಯನಿಯರ್ಸ್ ಅಂತ ಹೇಳ್ಬೋದು. ಪ್ರಾರಂಭದಿಂದ ಮಾಡಿದಂಥದ್ದು ಮತ್ತು ಮಾಡುವಾಗಲೇ ಇದನ್ನು ತುಂಬ ಚಾಲೆಂಜಿಂಗ್ ಆಗಿ ಮಾಡಿದ್ದರಿಂದ ಮತ್ತು ಆ ಕೊಕ್ಕೋ ಗಿಡಕ್ಕೆ ಕೂಡ ಸಾಕಷ್ಟು ಅಡಿಕೆಯಷ್ಟೇ ಅದಕ್ಕೆ ಕೂಡ ಗೊಬ್ಬರವನ್ನು ಕೊಡುವಂಥದ್ದು, ಅದರ ಸಮಯಕ್ಕೆ ಅದರ ಪ್ರೂನಿಂಗು, ಗೆಲ್ಲುಗಳನ್ನು ಸವರುವಂಥದ್ದು, ಏನು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ SOP ಅಂತ ಏನಿದೆ ಕೊಕ್ಕೋಗೆ ಸಂಬಂಧಿಸಿದಂಥದ್ದು, ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ ಏನು ಹೇಳ್ತೇವೆ, ಅದನ್ನು ನಾವು ಮಾಡ್ತಾ ಇದ್ದದ್ರಿಂದ ನಮಗೆ ಆ ದೊಡ್ಡ ಒಂದು ತೊಂದರೆ ಅಂತ ಅನಿಸಲಿಲ್ಲ. ಮತ್ತು ನಮ್ಮಲ್ಲಿ ಯಾವುದೇ ಒಂದು ಪ್ರಾಜೆಕ್ಟ್ ಅಂತ ತಗೊಳ್ಳಿ, ಯಾವುದೇ ಒಂದು ವ್ಯವಸ್ಥೆ ಅಂತ ತಗೊಳ್ಳಿ, ಅದೊಂದು ಸೈಜ್ ಇದ್ದಾಗ ನಿಮಗೆ ವರ್ಕೌಟ್ ಆಗ್ತದೆ. ಅತಿ ಕಡಿಮೆ ಇದ್ದರೆ ವರ್ಕೌಟ್ ಆಗೋದಿಲ್ಲ ಅಂತ ಹೇಳುವಂಥದ್ದು ಇದೆ. ನಮ್ಮ ಸ್ವಂತ ಕೆಲಸ ಮಾಡ್ತಾ ಇದ್ದು ಸ್ವಲ್ಪ ಮಾತ್ರ ಗಿಡಗಳು ಇಟ್ಕೊಂಡಿದ್ರೆ ಏನಾದರೂ ಆಗ್ಬೋದು. ನೀವು ಕೂಲಿ ಕೃಷಿ ಕಾರ್ಮಿಕರನ್ನು ಅವಲಂಬಿತರಾಗಿ ಇದೆಲ್ಲ ಮಾಡುವಾಗ ನೀವು ಸ್ವಲ್ಪ ಸೈಜ್ ಜಾಸ್ತಿ ಬೇಕು. ಸೊ ನಮ್ಮದು ಸ್ವಲ್ಪ ವ್ಯಾಪ್ತಿ ದೊಡ್ಡದು ಇದ್ದದ್ರಿಂದ ಅದು ಹೇಗೋ ಮ್ಯಾನೇಜ್ ಮಾಡಲಿಕ್ಕೆ ಆಯಿತು ಅಂತ ಹೇಳುವಂಥದ್ದು. ಮತ್ತು ಅದರಲ್ಲಿ ಹೆಚ್ಚು ಇದ್ದದ್ರಿಂದ ನಮಗೆ ಮಾರ್ಕೆಟ್ನಲ್ಲಿ ನಮ್ಮನ್ನು ಕೇಳಿ ತಗೊಂಡು ಹೋಗ್ತಾ ಇದ್ರು. ಇದೆಲ್ಲ ಇದೆ ಜಾಸ್ತಿ ಇದ್ದಷ್ಟಾಗ ನಮಗೆ ನಮ್ಮ ಹತ್ರ ನಮ್ಮಲ್ಲಿ ಇಲ್ಲೇ ತಗೊಂಡು ಹೋಗ್ತಾ ಇದ್ರು. ಇದೆಲ್ಲ ಆಗ್ತಾ ಇದ್ದದ್ರಿಂದ ಹೇಗೋ ನಮಗೆ ಸರಿ ತೂಗಿಸ್ಲಿಕ್ಕೆ ಆಗ್ತಾ ಇತ್ತು. ಮತ್ತು ಆ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ಗಳನ್ನು ನಾವು ಸರಿಯಾಗಿ ಮಾಡ್ತಾ ಇದ್ದದ್ರಿಂದ ಅಡಿಕೆ ಮತ್ತು ಕೊಕ್ಕೋ ಎರಡರಲ್ಲಿ ಕೂಡ ಫಸಲಿಗೆ ಅದರಿಂದಾಗಿ ಏನು ಅದು ಕಾಂಪ್ರಮೈಸ್ ಆಗಲಿಲ್ಲ. ಅಲ್ಲಿ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಆಗಲಿಲ್ಲ. ಹಾಗಾಗಿ ಕೊಕ್ಕೋ ನಮ್ಮನ್ನು ಆಧರಿಸಿದೆ. ಮಳೆಗಾಲದಲ್ಲಿ ತುಂಬ ಒಳ್ಳೆಯದಾದಂಥ ಒಂದು ನಮಗೆ ಉತ್ಪತ್ತಿಯನ್ನು ಕೊಡುವಂಥ ಈ ಬೆಳೆ ಇದನ್ನು ನಮಗೆ ಕಡ್ದು ಹಾಕುವಂತ ಅನಿಸ್ಲೇ ಇಲ್ಲ ಅಂತ ಅದಕ್ಕೆ ಹಾಗಾಗಿ ನಮ್ಮದು ಮುಂದುವರೆದಿದೆ. ಮತ್ತು ನಾನು ನನ್ನ ವಿದ್ಯಾಭ್ಯಾಸ, ನನ್ನ ಕುಟುಂಬದ ನನ್ನ ಹಿರಿಯ ಅಣ್ಣಂದಿರಿಬ್ಬರು ಅವರ ವಿದ್ಯಾಭ್ಯಾಸ ಆದಾಗ ಇದನ್ನು ಮುಂದುವರಿಸ್ತಾ ಬಂದು, ನಾನು ನನ್ನ ವೈದ್ಯಕೀಯ ಕೋರ್ಸ್ ಮುಗಿದ ಮೇಲೆ ನಾನು ಸಹ ಊರಿಗೆ ಬಂದು ಕೃಷಿಯ ಜೊತೆಗೆ ವೈದ್ಯಕೀಯ ವ್ಯವಸಾಯವನ್ನು ನಾನು ಮಾಡ್ತಾ ಇರೋದು. ಹಾಗಾಗಿ ಕೃಷಿ ನಮ್ಮನ್ನು ಕೈ ಬಿಡಲಿಲ್ಲ, ಕೃಷಿ ನಮ್ಮನ್ನು ಆಧರಿಸಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಇದು ಎಷ್ಟು ಎಕರೆಯಲ್ಲಿ ನಿಮ್ಮದು ಕೊಕ್ಕೋ ಇದೆ ಸದ್ಯಕ್ಕೆ? ಇಲ್ಲೇ ಇದರಲ್ಲಿ ನೋಡಿದ್ರೆ ನಮ್ಮದು ಈ ಹೊಸ ಮಟ್ಟದ ತೋಟದಲ್ಲಿ ಸಾಮಾನ್ಯ ಅಡಿಕೆ ಮತ್ತು ಪಕ್ಕದಲ್ಲಿರುವಂಥ ತೆಂಗಿನ ತೋಟಗಳ ಮಧ್ಯದಲ್ಲಿ ಎಲ್ಲ ಆದರೆ ಒಟ್ಟು ಒಂದು 30 ಎಕರೆಯಲ್ಲಿ ಕೊಕ್ಕೋ ಇದೆ. 30 ಪ್ಲಸ್ ಇಲ್ಲೇ ನನ್ನ ಅಣ್ಣಂದೇ ತೋಟ, ಇದು ಒಂದೇ ತೋಟ ಆಗಿದ್ದದ್ದು. ಅದರಲ್ಲಿ ಅದು ಒಂದು 20-25 ಎಕರೆಯಷ್ಟು ಜಾಗ, ಅಂದರೆ ಒಂದೇ ನಮ್ಮ ಕೂಡೂರು ಕುಟುಂಬದಕ್ಕೆ ಸಂಬಂಧಿಸಿದ ನಮ್ಮ ಕುಟುಂಬದ ತೋಟ. ಇಲ್ಲಿ ಸಾಧಾರಣ ಒಂದು 50-55 ಎಕರೆ ಅಷ್ಟು ಕೊಕ್ಕೋ ಕೃಷಿ ಇದೆ ಅಂದ್ಕೊಂಡು. ಇದು ಅಂದರೆ 50 ವರ್ಷದ ಮರಗಳಿಂದ ಹಿಡಿದು ಈಗ ಹಾಕಿರೋ ಮರಗಳ ತನಕನೂ ಇದ್ದಾವೆ. 50 ವರ್ಷದ ಮುಂಚೆ ಹಾಕಿದಾಗ ಈಗ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ, ಅಡಿಕೆಯಲ್ಲಿ ಒಂದು ಸಾಲು ಬಿಟ್ಟು ಒಂದು ಸಾಲು
4 ಅಡಿಕೆ ಗಿಡದ ನಡುವೆ ಒಂದೊಂದು ಕೋಕೋ ಗಿಡಗಳನ್ನು ಹಾಕ್ಕೊಂತ ಹೋಗಿ ಅಂತ ಸಾಮಾನ್ಯವಾಗಿ ರೈತರಿಗೆ ಹೇಳ್ತಾ ಇರೋದು. ಒಂದು ಸಾಲು ಅಡಿಕೆಗೆ ಎರಡೂ ಕಡೆ ಈ ಕಡೆ ಆ ಕಡೆ ಇದಕ್ಕೆ ಮರ ಕೊನೆಗೊಯ್ಯೋದಕ್ಕೆ ಮತ್ತೊಂದಕ್ಕೆ ಮಾಡೋದಕ್ಕೆ ಒಂದು ಸಾಲು ಖಾಲಿ ಇರಲಿ, ಇನ್ನೊಂದು ಸಾಲ ಅಡಿಕೆ ಹಾಕಿ ಅಂತ ಕೋಕೋ ಹಾಕಿ ಎರಡು ಅಂದ್ಕೊಂಡು. ನೀವು ಮುಂಚೆ ಮಾಡಿದಾಗ ಏನು ಮಾಡಿದ್ರಿ, ಸ್ಪೇಸಿಂಗು ಹೆಂಗೆ ಮಾಡಿದ್ರಿ, ಯಾವ ರೀತಿ ನೆಟ್ರಿ ಅಂತ? ನಾನು ಅದನ್ನು ಇಲ್ಲಿ ಬಹುಶಃ ಹೇಳ್ಬೋದು, ಆದರೆ ನಮ್ಮ ಸ್ಪೇಸಿಂಗನ್ನು ಉಳಿದವರು ಅಳವಡಿಸ್ಕೊಳ್ಳಿ ಅಂತ ಹೇಳುವಂಥ ಒಂದು ಇಲ್ಲ ಅಂತ ಅಂದ್ಕೊಳ್ತೇನೆ ನಾನು. ಯಾಕೆಂದರೆ ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ನಮ್ಮ ತಂದೆಯವರು ಈ ಜಾಗವನ್ನು ಕೊಕ್ಕೋ ಮಾಡಲಿಕ್ಕೋಸ್ಕರವೇ ಈ ಜಾಗ ತಗೊಂಡದ್ದು ಅಂತ. ಕೊಕ್ಕೋಗೆ ನೆರಳಾಗಿ ಅಡಿಕೆ ಅಂತ, ಅಡಿಕೆ ಸೆಕೆಂಡರಿ ಅಂತ ಹೇಳುವ ರೀತಿಯಲ್ಲಿ ಆಗ ಅಡಿಕೆಗೆ ಬೆಲೆ ಇದ್ದದ್ದು ಅಷ್ಟೇ. ಗಿಡದಿಂದ ಗಿಡಕ್ಕೆ 14 ಅಡಿ ಇಟ್ಟರು ಸಾಲಿನ ಅಡಿಕೆಯನ್ನು, ಸಾಲಿನಿಂದ ಸಾಲಿಗೆ 7 ಅಡಿ ಇಟ್ಟರು. ಅದನ್ನು ಏನು ಕತ್ತರಿ ಸಾಲು ಅಂತ ಹೇಳ್ತೇವೆ, ಒಂದರ ಮಧ್ಯದಲ್ಲಿ ಒಂದೊಂದು ಇದನ್ನು ಮಾಡ್ತಾ ಹೋದ್ರು. ಮತ್ತು ಪ್ರತಿ ಎಡೆಯಲ್ಲಿ ಒಂದು ಕೊಕ್ಕೋ ಹಾಕಿದ್ರು, ಗಿಡದಿಂದ 4 ಗಿಡದ ಮಧ್ಯದಲ್ಲಿ ಒಂದು ಕೊಕ್ಕೋ ಹಾಕಿದ್ರು ಆಯ್ತಾ. ಹಾಗಾಗಿ 14 ಮತ್ತು 7 ಸಾಲಿನಿಂದ ಸಾಲಿಗೆ 7, ಗಿಡದಿಂದ ಗಿಡಕ್ಕೆ 14 ಅಡಿ ಈ ಥರ ಮಾಡಿದ್ದಾಯ್ತಲ್ಲ. ಇದು ಮುಂದೆ ಭಾರಿ ಚೆನ್ನಾಗಿ ಬಂತು. ನಮ್ಮದು ತುಂಬ ವರ್ಷದಿಂದ ಇದು ಹಡಿಲು ಇದ್ದಂಥ ಜಾಗ ಆಗಿತ್ತು, ಮಣ್ಣಿನ ಫಲವತ್ತತೆ ತುಂಬ ಕಾಡು ಮಣ್ಣು ಇತ್ತು. ಇದರಲ್ಲಿ ಅದ್ಭುತವಾಗಿ ಕೊಕ್ಕೋ ಬೆಳೆಯನ್ನು ತೆಗೆದಿದ್ದೇವೆ, ಅಡಿಕೆಯನ್ನು ಚೆನ್ನಾಗಿ ತೆಗೆದಿದ್ದೇವೆ. ಮತ್ತು ಅಡಿಕೆ ಕೂಡ ಭಾರಿ ರೊಬಸ್ಟ್ ಅಂತ ಹೇಳ್ತೇವೆ, ಆ ಥರ ಭಾಳ ಗಟ್ಟಿಮುಟ್ಟಾಗಿ ಹಸಿರಾಗಿ ಮಣ್ಣಿನಲ್ಲಿದ್ದಂಥ ನೈಟ್ರೋಜನ್ ಇದೆಲ್ಲವನ್ನು ಆ ಅಂಶ ಸಾರವನ್ನೆಲ್ಲ ತಗೊಂಡು ಭಾರಿ ಚೆನ್ನಾಗಿ ಬಂತು. ಅದರಲ್ಲಿ ಮುಂದೆ ಏನಾಯಿತು ಅಂತ ಹೇಳಿದರೆ, ಈ 14 ನಾನು ಹೇಳಿದೆ 14 ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 14 ಅಂತ. ಅಡಿಕೆ ಮರಕ್ಕೆ ತೆಂಕು ಬಿಸಿಲಿನ ಸಮಸ್ಯೆ ನಮಗೆಲ್ಲರಿಗೂ ಗೊತ್ತಿದೆ. ಸಾಮಾನ್ಯ ಏನು ದಕ್ಷಿಣಾಯನದಲ್ಲಿ ತೆಂಕು ಭಾಗದಿಂದ ಬೀಳುವಂಥ ಬಿಸಿಲಿನಿಂದಾಗಿ ಅಡಿಕೆ ಅದು ಹೊತ್ತಿದಾಗಾಗಿ, ಆಮೇಲೆ ಅದರಲ್ಲಿ ನಮ್ಮ ಊರಿನ ದಂಬೆ ಬೀಳೋದು ಅಂತ ಹೇಳ್ತೇವೆ, ಅದರಿಂದಾಗಿ ಅಡಿಕೆ ಮರ ಹೋಗುವಂಥದ್ದು ಈ ಕಾರಣ ಇರ್ತದೆ. ಸೊ ತೆಂಕು ಬಿಸಿಲಿನನ್ನು ಅದರಿಂದ ರಕ್ಷಣೆಯನ್ನು ಕೊಡುವಂಥದ್ದು ಕೃಷಿಕ ಭಾರಿ ಯೋಚನೆ ಮಾಡಿ ಮಾಡಬೇಕಾಗ್ತದೆ. ನಮ್ಮ ಈ ತೋಟ ಮುಖ್ಯವಾಗಿ ಉತ್ತರದಿಂದ ದಕ್ಷಿಣಕ್ಕೆ ಇಳಿಜಾರಿದು ಈ ತೋಟ, ಮತ್ತು ಇದು ಸ್ವಲ್ಪ ಪೂರ್ವ ಅಂದರೆ ಪಶ್ಚಿಮ ಘಟ್ಟದ ಈ ಕಡೆ ತಪ್ಪಲು ಪ್ರದೇಶ, ಕರಾವಳಿಯಿಂದ ಸ್ವಲ್ಪ ದೂರ ಇರೋದ್ರಿಂದ ಇಲ್ಲಿ ನೀವು ಒಂದು ಉಬ್ಬೆಯಲ್ಲಿ ಹಾಕುವುದು ಅಂತ ಹೇಳ್ತೇವೆ, ಆ ಥರದ ಒಂದು ವಾತಾವರಣ ಜಾಸ್ತಿ ಇಲ್ಲಿ. ಒಂದು ಏನು ಹೇಳ್ತಾರೆ, ಸೆಕೆ ಜಾಸ್ತಿ ಇರ್ತದೆ, ಹ್ಯುಮಿಡಿಟಿ ಜಾಸ್ತಿ ಇರ್ತದೆ, ಸೆಕೆ ಜಾಸ್ತಿ ಇರ್ತದೆ. ಅತ್ಲಾಗಿ ವಿಟ್ಲ ಅಥವಾ ಮಂಗಳೂರು ಸೈಡಿಗೆ ಇದ್ದಾಗೆ ಗಾಳಿ ಬೀಸುವುದು ಗಾಳಿ ಕಡಿಮೆ. ನೀವು ಈಗಲೇ ನೋಡ್ಬೋದು, ಈಗ ನಾವೀಗ ಈ 3:30 ಹೊತ್ತಿಗೆ ಒಂದೇ ಒಂದು ಎಲೆ ಅಲಗಾಡೋದಿಲ್ಲ. ಒಂದು ಏನು ಅದನ್ನು ಉಬ್ಬೆಯಲ್ಲಿ ಹಾಕುವುದು ಅಂತ ನಾವು ಹೇಳ್ತೇವೆ, ಆ ಥರ ಒಂಥರ ಸಫೋಕೇಟಿಂಗ್ ರೀತಿಯಾದಂಥ ವಾತಾವರಣ. ಅದರಿಂದಾಗಿ ಈ ಎಲ್ಲ ಕಾರಣಗಳಿಂದಾಗಿ ನಾನು ಹೇಳಿದೆ, ಇಳಿಜಾರು, ದಕ್ಷಿಣಕ್ಕೆ ಇಳಿಜಾರು, ಮತ್ತು ಇಲ್ಲಿಯ ವಾತಾವರಣ ಒಂಥರ ಬಿಸಿ ಸೆಕೆಯನ್ನು ಕೊಡುವಂಥ ಇದೆಲ್ಲ ಕಾರಣಕ್ಕಾಗಿ ಅಡಿಕೆ ಗಿಡಗಳು ಸಹಜವಾಗಿ ಮತ್ತು ಬಹಳ ಚೆನ್ನಾಗಿ ಹಸಿರಾಗಿ ಬೆಳೆದದ್ರಿಂದ ಸಹಜವಾಗಿ ಇದರಲ್ಲಿ ದಂಬೆ ಬೀಳುವಂಥದ್ದು, ಈ ಬಿಸಿಲಿನ ಪೆಟ್ಟನ್ನು ತಡ್ಕೊಳ್ಳಿಕ್ಕಾಗದೆ ಬಹಳ ಮರಗಳು ಆದಷ್ಟು ಬೇಗ ಹೋಯಿತು. ಇನ್ನೊಂದು 14 ಒಂದರ ನೆರಳು ಇನ್ನೊಂದಕ್ಕೆ ಬೀಳಲಿಲ್ಲ. ಅಡಿಕೆಯಲ್ಲಿ 9 ಹಾಕ್ತಿದ್ರೆ ಒಂದರಿಂದ ಒಂದು ನೆರಳು, ಅದು ನಮಗೆ ಗೊತ್ತಿದೆ, ಕೃಷಿಯ ಬಗ್ಗೆ ಗೊತ್ತಿರೋರಿಗೆ. ಪ್ರಾರಂಭದಲ್ಲಿ ಅದನ್ನು ಗೂಟ ಹಾಕುವಾಗಲೇ ನಾವು ದಕ್ಷಿಣದಿಂದ ಪಶ್ಚಿಮಕ್ಕೆ 30 ಡಿಗ್ರಿ ಅಷ್ಟು ಇದು ಮಾಡಿ, ಆ ಮ್ಯಾಕ್ಸಿಮಮ್ ಬಿಸಿಲು ಯಾವ ಹೊತ್ತಿಗೆ ಬೀಳ್ತದೆ ಆ ಹೊತ್ತಿಗೆ ಮರದಿಂದ ಮರಕ್ಕೆ ನೆರಳು ಬೀಳುವ ಹಾಗೆ ಆಗಿ ಅತಿ ದಕ್ಷಿಣದಲ್ಲಿ ಏನಾದರೂ ಕಟ್ಟಬೇಕು ಅಂತ ಹೇಳುವಂಥದ್ದು. ಇದು ಸಾಮಾನ್ಯ ಅಡಿಕೆ ಕೃಷಿಯ ಇದೆಲ್ಲ ಇಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ದೂರ. ಸೊ ಅದರಿಂದಾಗಿ ಅಡಿಕೆಯಲ್ಲಿ ದಂಬೆ ಬೀಳುವಂಥದ್ದು ಇದೆಲ್ಲ ಜಾಸ್ತಿ ಆಯಿತು. ಅಲ್ಲ, ದಂಬೆ ಬೀಳುವುದು ಅಂತ ಹೇಳಿದರೆ ನಿಮಗೆ ನಾನು ತೋರಿಸ್ತೇನೆ ನೋಡಿ. ಇಂಥ ಜಾಗದಲ್ಲಿ ಹಸಿರು ಇರುವ ಜಾಗಕ್ಕೆ ಬಿಸಿಲು ಹೆಚ್ಚಾದಾಗ ಸನ್ ಸ್ಕಾರ್ಚಿಂಗ್ ಅಂತ ಹೊತ್ತಿ ಹೋಗ್ತದೆ ಅಂತ, ಅದು ಅಲ್ಲಿಗೆ ಒಣಗಿ ಬಿಡ್ತದೆ. ಆಗ ಒಳಗಿಂದ ಟೊಳ್ಳಾಗಿ ಮತ್ತೆ ತುಂಡಾಗ್ತದೆ ಅಂತ ಹೇಳುವಂಥದ್ದು. ಇದು ಜಾಸ್ತಿ ಆದದ್ರಿಂದಾಗಿ ಆಗ ನಮಗೆ ಗೊತ್ತಾಯ್ತು 14 ಅಡಿ ಹಿಟ್ಟದು ಜಾಸ್ತಿ ಆಯಿತು ಅಂತ. ಅದಕ್ಕೆ ಏನು ಮಾಡಿದೆವು, ಈ ಒಂದು ಸಾಲು ಬಿಟ್ಟು ಇನ್ನೊಂದು ಸಾಲನ್ನು ಕೊಕ್ಕೋ ಪೂರ್ತಿಯಾಗಿ ತೆಗೆದು ಆ ಜಾಗಕ್ಕೆ ಅಡಿಕೆ ಹಾಕಿದ್ದು. ಸ್ವಲ್ಪ ಸ್ಪೇಸಿಂಗ್ ಹತ್ತಿರ ಆಯಿತು. ಹಾಗೆ ಈಗ ನಮ್ಮಲ್ಲಿ ಏನಿದೆ ಅಂತಂದರೆ, ಪ್ರತಿ 7 ಅಡಿಗೆ ಒಂದು ಸಾಲು ಪೂರ್ತಿ ಅಡಿಕೆ ಇದೆ, ಹೊಸದಾಗಿ ಹಾಕಿದ ಅಡಿಕೆ.
ಹೊಸ್ತು ಹಳತು ಮಿಶ್ರಣವಾಗಿದೆ. ಓಕೆ ಓಕೆ. ಇನ್ನೊಂದು ಸಾಲಿನಲ್ಲಿ ಪ್ರತಿ ಎಡೆಯಲ್ಲಿ ಒಂದೊಂದು ಕೊಕ್ಕೋ ಬರ್ತದೆ. ಬರ್ತದೆ ಹಾಗೆ ಆ ಥರ ಆಗಿದೆ. ಇದನ್ನು ನಾನು ಬೇರೆಯವರಿಗೆ ಇದೇ ಅನುಸರಿಸಿ ಅಂತ ಹೇಳುವ ಇದಿಲ್ಲ ನಮಗೆ. ಇದಕ್ಕಿಂತ ನೀವು ಸ್ವಲ್ಪ ಸ್ಪೇಸಿಂಗ್ ಬೇರೆ ಥರದ್ದಾಗಿ 9 9 ಕೊಟ್ಟು 4ರ ಮಧ್ಯದಲ್ಲಿ ಒಂದು ಹಾಕಿ 2 ಸ್ಪೇಸ್ ಬಿಟ್ಟು ಇನ್ನೊಂದು ಮಾಡೋದು ಒಳ್ಳೆಯದು. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ, ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಇನ್ನೊಂದು ಏನು ಅಂತ ಹೇಳಿದ್ರೆ, ಕೊಕ್ಕೋ ಸ್ಪೇಸಿಂಗ್ನ ವಿಚಾರ ಬಂದಾಗ ಈಗಲೇ ಅದನ್ನು ಹೇಳಿಬಿಡ್ತೇನೆ. ಕೊಕ್ಕೋಗೆ ನಿಮಗೆ ಬುಡಕ್ಕಿಂತ ಹೆಚ್ಚು ಅದಕ್ಕೆ ಹೆಚ್ಚು ಬಿಸಿಲಿನ ಬಿದ್ದರೆ ನಿಮಗೆ ಬುಡವನ್ನು ಕಡಿಮೆ ಮಾಡ್ಬೋದು, ಅದರ ರೆಕ್ಕೆಗಳನ್ನು, ರೆಂಬೆಗಳನ್ನು ಅದನ್ನು ಅಗಲ ಮಾಡ್ಬೋದು, ಗೆಲ್ಲುಗಳನ್ನು ಸ್ವಲ್ಪ ಅಗಲ ಬಿಟ್ಟಷ್ಟು. ಇನ್ನೊಂದು ನನ್ನ ಒಂದು ಅನುಭವ ಏನು ಅಂತ ಹೇಳಿದರೆ, ಈ ಥರದ ಸೈಡ್ ಶೂಟ್ಸ್ ಅಥವಾ ಬ್ರಾಂಚಸ್ ಬದಿಯಲ್ಲಿ ಹೋದಂಥ ಇದು ಸ್ವಲ್ಪ ಹೀಗೀಗ ಆಗ್ತಾ ಇರೋದ್ರಲ್ಲಿ ಕೊಕ್ಕೋ ಜಾಸ್ತಿ ಆಗ್ತದೆ ಅಂತ ನನ್ನ ಅನುಭವ. ಹಾಗಾಗಿ ನಮಗೆ ಸ್ಪೇಸ್ ಸ್ವಲ್ಪ ದೂರ ಇಟ್ಕೊಂಡ್ರು ಕೂಡ ಇದನ್ನು ಚಪ್ಪರದಾಗೆ ಕವರ್ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ ಅಂತ ಅಂದ್ಕೊಂಡು. ಸರ್, ಈಗ ಇದಕ್ಕೆ ನೇರವಾಗಿ ಇದಕ್ಕೆ ಬಂದುಬಿಡ್ತೀನಿ. ಏನಪ್ಪ ಅಂತಂದರೆ, ನೀವು ಹೇಳಿದ್ರಿ ಸಪ್ರೇಟಾಗಿ ನೀವು ಅಡಿಕೆಗೆ ಮತ್ತು ಕೋಕೋಗೆ ಗೊಬ್ಬರ ಕೊಡ್ತಾ ಇದ್ದೀರಾ, ಅದಕ್ಕೇನು ನಿಮ್ಮದು ಅಡಿಕೆಯಿಂದ ಯಾವ ರೀತಿ ತೊಂದರೆ ಆಗಿಲ್ಲ ಅಂತ. ಈಗ ನಮ್ಮದು ಬಹಳಷ್ಟು ಅಡಿಕೆದು ಇರಬಹುದು, ತೆಂಗಿರಬಹುದು, ಅಥವಾ ಎಣ್ಣೆ ತಾಳೆ ರೈತರದ್ದು ಇರಬಹುದು, ಅಲ್ಲೂ ಸಹಿತ ನಾವು ಕೋಕೋ ಹಾಕಿ ಅಂದಾಗ ಅವರ ಮೊದಲನೇ ಪ್ರಶ್ನೆ ಅಥವಾ ಮೊದಲನೇ ಟೆನ್ಷನ್ ಇರೋದು ಅದೇ ಆಗಿರ್ತದೆ. ನಮ್ಮ ಮುಖ್ಯ ಬೆಳೆಗೆ ಏನಾದ್ರು ಹೊಡೆತ ಕೊಟ್ಟರೆ ಏನು ಮಾಡೋದು ಅಂತ ಅಂದ್ಕೊಳ್ಳೋ. ಅದರಲ್ಲೂ ಕೆಲವೊಂದು ಊಹಾಪೋಹಗಳು, ಅದು ಯಾವುದೋ ಒಂದು ತೋಟದಲ್ಲಿ ಹೀಗೆ ಮಲೆನಾಡು ಯಾರೋ ಒಬ್ಬರು ರೈತರು ಕೊಕ್ಕೋ ಗಿಡ ಕಡ್ದಿದ್ರಂತೆ, ಆವಾಗ ಕಡಿಬೇಕಾದ್ರೆ ಬೇರು ಅಡಿಕೆ ಮರದ ಬೇರೆ ಜೊತೆಗೆ ಸುತ್ಕೊಂಡ್ಬಿಟ್ಟಿತ್ತಂತೆ, ಇಲ್ಲ ಕೋಕೋ ಹಾಕಿ 10 ವರ್ಷಕ್ಕೆ ಅಡಿಕೆ ಮರ ಎಲ್ಲ ಚೂಪಾಗಿ ಹೋಗಿ ಅಡಿಕೆ ಮರ ಬಿದ್ದೋಗಿತ್ತಂತೆಲ್ಲ ಅಂತೆಗಳಿದ್ವು. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು, ಅದನ್ನು ನೀವು ಯಾವ ರೀತಿ ಸರಿಯೂಗಿಸ್ತಾ ಇದ್ದೀರಾ? ಅಂದರೆ ಕೋಕೋಗೆ ಎಷ್ಟು ಗೊಬ್ಬರ ಕೊಡ್ತಿದ್ರೆ, ಅಡಿಕೆಗೆ ಎಷ್ಟು ಗೊಬ್ಬರ ಕೊಡ್ತಿದ್ರೆ, ಹೇಗೆ ಅಂತ ಸರ್? ಅಡಿಕೆ ಬೆಳೆಗೆ ಅಥವಾ ಮುಖ್ಯ ಬೆಳೆಗೆ ಇಲ್ಲಿ ತೊಂದರೆ ಆಗ್ತದೆ ಅಂತ ಹೇಳುವಂಥದ್ರ ಬಗ್ಗೆ ಅದನ್ನು ನಾವು ಸ್ವಲ್ಪ ಮಟ್ಟಿಗೆ ಆಗಲಿಕ್ಕೂ ಸಾಕು, ಆಗುವುದೇ ಇಲ್ಲ ಅಂತ ನಾನು ಹೇಳುವುದಿಲ್ಲ. ಆದರೆ ಬರ್ತಾ ಇರುವಂಥ ಮುಖ್ಯ ಬೆಳೆ ಮತ್ತು ಕೊಕ್ಕೋದ ಬೆಳೆಯನ್ನು ಎರಡನ್ನು ಸೇರಿಸಿದರೆ ನಿಮಗೆ ಒಂದೇ ಇರುವುದಕ್ಕಿಂತ ಜಾಸ್ತಿ ಬಂದೇ ಬರ್ತದೆ, ಒಂದನೇದ್ದು. ಇನ್ನೊಂದು, ಕೊಕ್ಕೋ ತೋಟದಲ್ಲಿ ಇದ್ದಾಗ ಆಗುವಂಥ ಅದರ ಲಾಭಗಳು, ಅಡ್ವಾಂಟೇಜಸ್, ಅದನ್ನು ಏನು ಅಂತ ನಾನು ಇಲ್ಲಿ ಈಗ ಈ ಸಂದರ್ಭದಲ್ಲಿ ಹೇಳಿಬಿಡ್ತೇನೆ. ಅಂದರೆ ಕೊಕ್ಕೋ ಸಾಕಷ್ಟು ಗ್ರೀನ್ ಮ್ಯಾನ್ಯೂರನ್ನು ಕೊಡ್ತದೆ, ಹಸಿರು ಗೊಬ್ಬರವನ್ನು ನಮಗೆ ಕೊಡ್ತದೆ. ಕೊಕ್ಕೋ ನೆಲಕ್ಕೆ ತಂಪನ್ನು ಕೊಡ್ತದೆ. ಸೊ ನಮಗೆ ನೀರಾವರಿ ಮಾಡುವಂಥದ್ದು ಸ್ವಲ್ಪ ಕಡಿಮೆ ಸಾಕಾಗ್ತದೆ.
ಮತ್ತು ಇಲ್ಲಿ ಕಳೆ ಬರುವುದನ್ನು ಬರುವುದಿಲ್ಲ, ಹೌದು, ಹೌದು. ಕಡಿಮೆ ಮಾಡ್ತದೆ. ಯಾಕಂದರೆ ನೆರಳು ಇದ್ದಾಗ ಕಳೆ ಬರುವಂಥದ್ದು ಕಡಿಮೆ ಆಗ್ತದೆ. ಆ ನೆರಳು ಇರುವುದರಿಂದಾಗಿ ತೋಟದ ಒಳಗೆ ಕಳೆ ಬರುವಂಥದ್ದು ಕಡಿಮೆ ಆಗ್ತದೆ. ಇದೆಲ್ಲ ಅಡ್ವಾಂಟೇಜಸ್ ನಮಗೆ. ಪ್ಲಸ್ ಒಂದು ಬೆಳೆಯಲ್ಲಿ ಬರುವಂಥ ಬೆಳೆ ಅಂತೂ ಇದ್ದೇ ಇದೆ, ಉತ್ಪತ್ತಿ ಅದು ಇದ್ದೇ ಇದೆ. ಎರಡನ್ನು ನೀವು ಸೇರಿಸಿದರೆ ಖಂಡಿತ ಏಕ ಬೆಳೆಗಿಂತ ಇದು ಕ್ರಾಪ್ ಮಾಡಿದರೆ ಖಂಡಿತ ಒಳ್ಳೆಯದಾಗ್ತದೆ ಅಂತ ಹೇಳುವಂಥದ್ದು. ನೀವೇ ಸರ್ ಈಗ ಅಡಿಕೆಗೆ ಎಷ್ಟು ಗೊಬ್ಬರ ಯಾವ ರೀತಿ ಅಂದರೆ ಸಾವಯವ ರಾಸಾಯನಿಕ ಎರಡೂ ಕೊಡ್ತಾ ಇದ್ದೀರಾ, ಸಾವಯವ ಒಂದೇ ಕೊಡ್ತಿದ್ದೀರಾ, ಕೊಕ್ಕೋಗೆ ಏನು ಕೊಡ್ತಿದ್ದೀರಾ, ಹೆಂಗೆ? ಅದು ಎರಡೂ ರೀತಿಯಾದಂಥ 3 ವಿಧವಾದಂಥದ್ದು ಅನುಭವ ನಮಗಿದೆ ನಮಗೆ ಈ ತೋಟದಲ್ಲಿ. ಹೇಳ್ತೇನೆ, ಒಂದು ಪೂರ್ತಿ ರಾಸಾಯನಿಕವಾಗಿ ಅನೇಕ ವರ್ಷ ಇಲ್ಲಿ ಇದನ್ನು ಬರೀ ರಾಸಾಯನಿಕದಲ್ಲಿ ಮಾತ್ರ ನಾವು ಮಾಡಿದ್ದದಿದೆ. ನಾನು ಹೇಳಿದಂಥ ಆಗ ಹೇಳಿದ್ದು ಯಾವುದು ತುಂಬ ಅದು ಬೆಂದಂತೆ ಆಗ್ತಾ ಇತ್ತು. ಅದಕ್ಕೆ ಒಂದು ಕಾರಣ ಅದು ಇರ್ಬೋದು. ಬರೀ ರಾಸಾಯನಿಕ ಮಾತ್ರ ಅನೇಕ ವರ್ಷಗಳ ಕಾಲ ನಾವು ಮಾಡಿದ್ದದಿದೆ. ಆ ನಂತರ ಗೊತ್ತಾಯಿತು ಇದು ಬರೀ ರಾಸಾಯನಿಕ ಸಾಕಾಗೋದಿಲ್ಲ ಅಂತೇಳಿ. ಹಾಗಾಗಿ ಸ್ವಲ್ಪ ಸಾವಯವದ ಗೊಬ್ಬರವನ್ನು ಕೂಡ ನಾವು ಇದಕ್ಕೆ ಕೊಟ್ಟು ಹದವಾಗಿ ಎಲ್ಲಿ ಸಗಣಿ ಗೊಬ್ಬರ ಸಿಕ್ಕಿದ್ದನ್ನು ಅಥವಾ ಇನ್ನೊಂದು ಕೋಳಿ ಗೊಬ್ಬರ ಈ ಥರದ್ದೆಲ್ಲ ಅಥವಾ ಇಲ್ಲೇ ಸ್ವಲ್ಪ ಕಾಂಪೋಸ್ಟ್ ಮಾಡ್ತಾ ಇದ್ದೆವು. ಈ ಥರದ್ದು ಮಾಡಿದ್ದಿದೆ. ಅದರಲ್ಲಿ ಸ್ವಲ್ಪ ಸ್ಟೆಬಿಲೈಸ್ ಆಯಿತು, ನಮಗೆ ಸ್ವಲ್ಪ ಸಮತೋಲನ ಬರಲಿಕ್ಕೆ ಶುರು ಆಯಿತು. ಆ ನಂತರ ನಾನು ಬೇರೆ ಬೇರೆ ಈ ಕೃಷಿಕ ಸಂಘಟನೆಗಳಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದರಿಂದ ಸಹಜವಾಗಿ ನಾನು ಸ್ವಲ್ಪ ಸಾವಯವದ ಕಡೆಗೆ ನನಗೆ ಆಸಕ್ತಿ ಜಾಸ್ತಿ ಬಂತು. ನಾನು ಪೂರ್ತಿ ಇದನ್ನು ಸಾವಯವ ರೀತಿಯಲ್ಲಿ 2006ನೇ ಇಸವಿಯಿಂದ ಪೂರ್ತಿ ಸಾವಯವ ರೀತಿಯಲ್ಲಿ ಇದನ್ನು ಬೆಳೆಸ್ಕೊಂಡು ಬಂದೆ. ಈ ಸುಭಾಷ್ ಪಾಲೇಕರ್ ಕೃಷಿ ಪದ್ಧತಿಯನ್ನೆಲ್ಲ ಸ್ವಲ್ಪ ಅದರ ಕೆಲವು ತತ್ವಗಳನ್ನು ಇಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಮಾಡುವಂಥದ್ದು. ಅದಕ್ಕೆ ಈ ಕೊಕ್ಕೋದ ಸೊಪ್ಪು ಮುಚ್ಚಿಗೆ ಮಾಡಲಿಕ್ಕೆ ಬಹಳ ನಮಗೆ ಉಪಯೋಗ ಆಯಿತು. ಅದನ್ನು ಮಾಡಿದ ನಂತರ ನನ್ನ ಮಣ್ಣಿನ ರಚನೆ ಜಾಸ್ತಿ ಆಯಿತು. ಎರೆಹುಳ ಇತ್ಯಾದಿಗಳ ಆ ಮಣ್ಣಿನಲ್ಲಿ ಹ್ಯೂಮಸ್ ಅಂತ ಹೇಳ್ತಾರೆ, ಅಥವಾ ಆ ಮೆತ್ತಗಿನ ಒಂದು ಅಂಶ ಮಣ್ಣಿನಲ್ಲಿ ಜಾಸ್ತಿ ಆಯಿತು. ಜೀವಾಮೃತ ಅಳವಡಿಸ್ತಾ ಇದ್ದೆ. ಇದೆಲ್ಲ ಮಾಡಲಿಕ್ಕೆ ಶುರುವಾಗುವಾಗೆ ಬರೀ ಸಾವಯವದಲ್ಲಿ ಕೂಡ ನಮಗೆ ಸಸ್ಟೈನ್ ಆಗಲಿಕ್ಕೆ ಆಗಿದೆ. ಆದರೆ ಕೊಕ್ಕೋವನ್ನು ನಾವು ಕಡೆಗಣಿಸಬಾರ್ದು. ಅಡಿಕೆ ಅಷ್ಟೇ ಅದಕ್ಕೆ ಕೂಡ ಸಾವಯವ ಗೊಬ್ಬರ ಕೊಡೋದಾದ್ರೂ ಸಹಿತವ ಅಡಿಕೆ ಅಷ್ಟೇ ಅದಕ್ಕೆ ಕೂಡ ಕೊಡಬೇಕು. ಮತ್ತೆ ಕೂಡ ನಾನು ಈಗ ಅನೇಕ ನಮ್ಮ ಸ್ನೇಹಿತರು ಎಲ್ಲ ಮಾಡ್ತಾರೆ, ಮಿಶ್ರ ಅಂದರೆ ಸ್ವಲ್ಪ ಮಟ್ಟಿಗೆ ಒಂದು ಮಕ್ಕಳಿಗೆ ಟಾನಿಕ್ ಕೊಟ್ಟ ರೀತಿಯಲ್ಲಿ ಆ ರೀತಿಯಲ್ಲಿ ಸ್ವಲ್ಪ ಯಾವುದು ಕೆಮಿಕಲ್ ಫರ್ಟಿಲೈಸರ್ ಹಾಕ್ತಾರೆ. ಜೊತೆಗೆ ಸಾವಯವ ಇದನ್ನು ಸಹ ಮಾಡುವಂಥದ್ದಿದೆ. ಅದು ಕೂಡ ಬಹುಶಃ ಒಂದು ಒಳ್ಳೆಯ ಆಯ್ಕೆ ಆಗಿರ್ಬೋದು ಅಂತ ಮಾಡ್ಬೋದು ಅಂತ. ಸೊ ನೀವು ಈಗ ಸಾವಯವ ಗೊಬ್ಬರ ಓಕೆ ಕೊಡ್ತೀರಾ, ಮುಂದೆ ಬರುವ ಜೀವಾಮೃತ ಕೊಡ್ತೀರಾ ಅಂತ ಹೇಳಿದ್ರಿ. ಜೀವಾಮೃತ ವರ್ಷ ಪೂರ್ತಿ ಕೊಡೋದು, ಯಾವಾಗ ಕೊಡೋದು, ಹೇಗೆ? ನಾನು ಪ್ರಾರಂಭದಲ್ಲಿ ಸುಭಾಷ್ ಪಾಲೇಕರ್ ಅವರು ಹೇಳ್ತಾ ಇದ್ದದ್ದು ತಿಂಗಳಿಗೆ ಒಂದು ಸಲ 1 ಎಕರೆಗೆ 200 ಲೀಟರ್ನ ಇದನ್ನು ಡ್ರಮ್ನಲ್ಲಿ ಮಾಡಿದಂಥದ್ದು 1 ಎಕರೆಗೆ ಅದನ್ನು ಬರೆಸಬೇಕು ಅಂತ. ನಾನು ಅದನ್ನು ಮಾಡ್ತಾ ಇದ್ದೆ. ಆಮೇಲೆ ಅವರು ಸಹ ಹೇಳ್ತಾ ಇದ್ರು, ಒಂದು ಸಲ ನಿಮ್ಮ ಮಣ್ಣು ಚೆನ್ನಾಗಿ ಹದಕ್ಕೆ ಬಂದ ಮೇಲೆ ಮತ್ತೆ ನೀವು ಸ್ವಲ್ಪ ಅದನ್ನು ಫ್ರೀಕ್ವೆನ್ಸಿಯನ್ನು ಕಡಿಮೆ ಮಾಡ್ಬೋದು ಅಂತ ಹೇಳ್ತಾ ಇದ್ರು. ನಾನು ಆ ನಂತರ ನಾನೇನು ಮಾಡಿದೆ, ಗೋಬರ್ ಗ್ಯಾಸಿಂದು ನಂದು ಮೊದಲು ಇರಲಿಲ್ಲ, ಗೋಬರ್ ಗ್ಯಾಸನ್ನು ಹೊಂದಿಸ್ಕೊಂಡೆ. ಅದರದ್ದು ಸ್ಲರಿಯನ್ನೇ ನಾವು ಪಂಪಲ್ಲಿ ಹೋಸ್ ಇರಿಗೇಷನ್ ಮಾಡುವಂಥದ್ದು. ಸಾಧಾರಣ ವರ್ಷಕ್ಕೆ ನಂದೊಂದು 4 ರಿಂದ 5 ಸಲ ಕವರ್ ಆಗ್ತದೆ. ಪ್ರತಿ ಎಲ್ಲ ಬುಡಕ್ಕೆ ನಮಗೆ ಸ್ಲರಿ ಬರ್ತದೆ. 4 ರಿಂದ 5 ಸಲ ನಮಗೆ ಬರ್ತದೆ. ಅದು ಹಸುಗಳಿದೆ, ದೇಶಿ ಪೂರ್ತಿ ಶುದ್ಧ ಭಾರತೀಯ ತಳಿಯ ದೇಶಿ ಹಸುಗಳನ್ನು ಸಾಕೊಂಡು ಅದರಲ್ಲಿ ಬರುವಂಥ ಸಗಣಿಯಿಂದ ಗೊಬ್ಬರ ಗ್ಯಾಸ್ ಮಾಡ್ತದೆ. ಸ್ಲರಿಯನ್ನು ಕೂಡ ಸ್ಲರಿಯನ್ನು ಹಾಕ್ತಾ ಇದ್ದೀವಿ. ಇದನ್ನ ಬಿಟ್ಟು ಬೇರೆ ಸಾವಯವ ಗೊಬ್ಬರ ಕೊಡ್ತಾ ಇದ್ದೀರಾ ಅಥವಾ ಹೇಗೆ? ಇಲ್ಲ, ಅದು ಹೇಗಾಗ್ತದೆ ಅಂತ ಹೇಳಿದರೆ ನೋಡಿ, ನಮಗೆ ಕೃಷಿಕರಿಗೆ ಒಂದೊಂದು ವರ್ಷ ನಮ್ಮ ಅನುಕೂಲ ನೋಡಿಕೊಂಡು ಸಾವಯವ ಗೊಬ್ಬರ ಒಂದಿಷ್ಟು ನಮಗೆ ಒಳ್ಳೆ ಕೊಡಬೇಕು ಅಂದ್ರೆ ಹೊರಗಡೆ ತರಿಸ್ಕೊಡ್ತೇವೆ. ಸ್ವಲ್ಪ ಇಲ್ಲಿ ಕಾಂಪೋಸ್ಟ್ ಮಾಡಿದ್ದಿದೆ. ಈಗ ಕೆಲವು ಸಲ ಒಂದು ಪಾರ್ಟಿಗೆ ನಮ್ಮಲ್ಲಿದ್ದಂಥ ಏನು ಕೃಷಿ ವೇಸ್ಟ್ಗಳೇನಿರ್ತದೆ ಅದನ್ನೆಲ್ಲ ಮಾಡಿದ್ದನ್ನು ಸೇರಿಸಿಕೊಂಡು ಕಾಂಪೋಸ್ಟ್ ಮಾಡಿದ್ದನ್ನು ಒಂದು ಸ್ವಲ್ಪ ಭಾಗಕ್ಕೆ ಹಾಕ್ತೇವೆ, ಇನ್ನೊಂದು ಸ್ವಲ್ಪ ಭಾಗಕ್ಕೆ ಹೊರಗಿಂದ ತಕೊಂಡು ಬಂದು ಹಾಕೋದು ಸಹ ಇದೆ. ಆ ಥರ
ಮತ್ತು ನೀವು ಹೆಂಗಿದ್ರು ಇಷ್ಟೊಂದು ಕೋಕೋ ಎಲೆಗಳು ಬಿಡೋದ್ರಿಂದ ಸ್ಲರಿ ಕೊಟ್ಟರೆ ಅವೇ ಕೊಳತು ಗೊಬ್ಬರವಾಗಿ ಚೆನ್ನಾಗಿ ಸಿಗ್ತಾ ಇದೆ. ಸತ್ಯ ನಮಗೆ ಸ್ಲರಿ ಹೊಂಡಕ್ಕೆ ನಾವು ಈ ಥರದ್ದು ಏನಾದರೂ ಕಂಪೋಸ್ಟಿಂಗ್ ಡಿಕಂಪೋಸ್ಟರ್ ಅಂತ ಸಿಗ್ತದೆ, ಕೆಲವು ಸಾವಯವಕ್ಕೆ ಸಂಬಂಧಿಸಿದ ಬ್ಯಾಕ್ಟೀರಿಯಾಗಳು ಇಂಥದ್ದೆಲ್ಲ ಹುಡಿ ಸಿಗ್ತದೆ, ಅದು ಒಂದು ರೌಂಡಿಗೆ ಕೊಡುವಾಗ ಅದನ್ನು ಕೊಡ್ತೇವೆ. ಈ ಥರ ಮಾಡಿಕೊಂಡು ಸ್ಲರಿಯಲ್ಲೇ ಕೊಡ್ತೇವೆ. ಮತ್ತು ಸೀಸನ್ನಲ್ಲಿ ಸ್ವಲ್ಪ ಬುಡಕ್ಕೆ ಹಾಕುವಂಥದ್ದು ಇದೆ. ಸುಣ್ಣ ಕೂಡ ಕೆಲವೊಂದು ವರ್ಷ ಕೊಟ್ಟಿರಲಿಲ್ಲ, ಈಗ 2-3 ವರ್ಷದಿಂದ ಪ್ರತಿ ವರ್ಷವೂ ಒಂದು ಸ್ವಲ್ಪ ಡೋಲಮೈಟು ಅಥವಾ ಚಿಪ್ಪಿ ಸುಣ್ಣ ಈ ಥರದ್ದು ಸ್ವಲ್ಪ ಕೊಡ್ತಾ ಇದ್ದೇನೆ. ಅದರದ್ದು ಸಹ ಪರಿಣಾಮ ಒಳ್ಳೇದು ಕಾಣ್ತಾ ಇದೆ ನನಗೆ. ಮುಂಚೆ ನಾವೆಲ್ಲ ಎರಚ್ಕೊಂತ ಹೋಗೋದಿತ್ತು, ನೀವು ಎರಚ್ಕೊಂಡು ಹೋದ್ರೆ ಮತ್ತೆ ಅದರ ಪರಿಣಾಮವನ್ನು ಕಾಣ್ತಾ ಇದ್ದಾರೆ. ಸ್ವಲ್ಪ pH ನ್ಯೂಟ್ರಲಿ ಬರ್ತಾ ಉಂಟು, ಅದೆಲ್ಲ ಗೊತ್ತಾಗ್ತದೆ ನಮಗೆ. ತೋಟದಲ್ಲಿ ವ್ಯತ್ಯಾಸ ಆದದ್ದು ಗೊತ್ತಾಗ್ತದೆ. ಒಟ್ಟು ನಿಮ್ಗೆ ಕೊಡ್ತಾ ಇದ್ರು ಏನೇ ಕೊಡ್ತಾ ಇದ್ರು ಎರಡೂ ಒಂದು ಕೋಕೋ ಮತ್ತು ಅಡಿಕೆ ಎರಡನ್ನೂ ಗಮನದಲ್ಲಿ ಇರಿಸ್ಕೊಂಡೇ ಕೊಡ್ತಾ ಇರೋದು. ನನಗೆ ಕೋಕೋ ಉಪಬೆಳೆ ಅಲ್ಲ, ಕೋಕೋ ಕೂಡ ಒಂದು ಬೆಳೆ. ಅದೇ ರೀತಿ ಟ್ರೀಟ್ ಮಾಡಬಹುದು. ಅದು ಉಪಬೆಳೆ ಅಂತ ನಾವು ತಿಳ್ಕೊಳ್ಳೋದಿಲ್ಲ. ನಮಗೆ ಕೋಕೋ ಕೂಡ ಒಂದು ಬೆಳೆ ಅಂತ. ಈಗ ಬಾಳೆ ನಮಗೆ ಉಪಬೆಳೆ, ಹೌದು, ಒಂದು ಬದಿಯಲ್ಲಿದೆ ಅಂತ. ನಮಗೆ ಕೋಕೋ ಮತ್ತು ಅಡಿಕೆ, ನಾನು ಕೋಕೋ ಮತ್ತು ಅಡಿಕೆ ಕೃಷಿಕ ಅಂತ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಆ ಥರ ಇದೆ. ಅಡಿಕೆ ಕೃಷಿ ಮಾಡಿ ಅದರಲ್ಲಿ ಕೋಕೋ ಬೆಳೆ ಹಾಕಿದವರು ಹಾಗೆ ಅಂತ, ಕೋಕೋ ಅಡಿಕೆ ಎರಡೂ ಬೆಳೆಯನ್ನು ಮಾಡ್ತಾ ಇರೋರು ಅಂತ. ಸರಿ. ಪ್ರತಿಯೊಬ್ಬರು ಆ ರೀತಿ ತಿಳ್ಕೊಂಡಾಗ ನಮಗೆ ಎಲ್ಲದಕ್ಕೂ ಸ್ವಲ್ಪ ಗಮನ ಹಾಕಿ ವ್ಯವಸ್ಥಿತವಾಗಿ ಮಾಡ್ಲಿಕ್ಕೆ ಆಗ್ತದೆ. ವ್ಯವಸ್ಥಿತವಾಗಿ ಮಾಡಿದಾಗ ನಮಗೆ ಅದರಲ್ಲಿ ಸೋಲುಗಳಾಗುವಂಥದ್ದು ಕಡಿಮೆ ಅಂತ ಅಂದ್ಕೊಂಡು. ಸರಿ ಸರ್, ನಾವು ಆ್ಯಕ್ಚುಲಿ ನಿಮ್ಮ ಅನುಭವವನ್ನು ಕೇಳೋಕ್ಕೆ ಅಂತ ನಾವು ಇಲ್ಲಿ ಬಂದಿದ್ದು. ಈಗ ಹೀಗೆ ಮಾತಾಡ್ತಾ ನಿಮ್ಮ ಒಂದು ಕೋಕೋ ಹೇಗೆ ಬಂತು, ಕೋಕೋದ ಪಯಣ ಹೇಗಿತ್ತು ಅಂದ್ಕೊಂಡು, ಆಮೇಲೆ ಒಂದು ನಮ್ಮ ರೈತರಿಗೆ ಇರುವಂಥ ಮುಖ್ಯ ಒಂದು ಸಮಸ್ಯೆ ಅಥವಾ ಮುಖ್ಯ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಕೊಟ್ಟರೆ, ಇದು ನಿಮ್ಮ ಈ ಒಟ್ಟಾರೆ ಇಂಟರ್ವ್ಯೂನ ಮೊದಲನೇ ಕಂತ ನಾವು ಇಲ್ಲಿಗೆ ಮುಗಿಸುವ. ಮತ್ತು ಇನ್ನು ಹಲವಾರು ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಚರ್ಚೆ ಮಾಡೋದಿದೆ, ಅವನ್ನು ಮುಂದೆ ಮಾತಾಡಿಸ್ತೀವಿ. ನಮಗೆ ಇಷ್ಟೋ ತನಕ ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ಕೋಕೋ ಬೆಳೆ ಬಂದಾಗ ಕೋಕೋನ ಮಾಡೋಕೆ ಅಂತ ಅಂದ್ಕೊಂಡೆ ಈ ತೋಟವನ್ನು ಸುರೇಶ್ ಕಡೂರ್ ಅವ್ರ ತಂದೆಯವರು ತೊಗೊಂಡಿದ್ದಾಗಿತ್ತಂತೆ. ಅಲ್ಲಿಂದ ಇಲ್ಲಿಯವರೆಗೂ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ, ಇವ್ರು ಕೇಳಿದ್ರೆ ನಾವು ಅಂತರ ಬೆಳೆಯಾಗೆಲ್ಲ ನಾವು ಮುಖ್ಯ ಬೆಳೆ ರೀತಿಯೇ ಇದನ್ನು ನಾವು ಟ್ರೀಟ್ ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ತಾರೆ. ಸೊ ಅಡಿಕೆ ಮತ್ತು ಕೋಕೋ ಒಂದು ಬೆಳೆಯಾಗಿ, ವಾಣಿಜ್ಯಿಕ ಬೆಳೆಯಾಗಿ ಇವರ ತೋಟದಲ್ಲಿ ಬರ್ತಾ ಇದೆ. ಸೊ ಯಾವಾಗ ಬಂತು, ಹೇಗೆ ಬಂತು, ಅದನ್ನು ಯಾವ ರೀತಿ ಬೆಳೀತಾ ಇದ್ದಾರೆ, ಬಾಕಿ ಕಡೆ ಎಲ್ಲ ಯಾಕೆ ಹೋಗಿತ್ತು, ಇವ್ರ ಕಡೆ ಇವ್ರು ಹೇಗೆ ಉಳಿಸ್ಕೊಂಡು ಬಂದು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮ ನಮಗೆ ಸುರೇಶ್ ಸರ್ ಅವರು ಮಾಹಿತಿ ಕೊಟ್ಟರು. ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದವನ್ನು ಹೇಳ್ತಾ, ಜೊತೆಗೆ ಕೋಕೋ ಬೆಳೆಯಲ್ಲಿ ಇವರ ಅನುಭವ ತುಂಬ ಹೆಚ್ಚಿದೆ. ಒಂದು 20-30 ವರ್ಷದ ಮೇಲ ಅನುಭವ ಇವರಿಗಿದೆ. ಸೊ ಆ ಎಲ್ಲ ಅನುಭವಗಳನ್ನು ನಾವು ಒಂದೇ ಕಡೆ ಕೊಡಬೇಕು ಅಂತಂದರೆ 3-4 ಕಾರ್ಯಕ್ರಮಗಳಾಗ್ತವೆ. ಅಷ್ಟು ಕಾರ್ಯಕ್ರಮಗಳು, ಅಷ್ಟು ಮಾಹಿತಿಗಳು ಇನ್ನೂ ಕೂಡ ನಾವು ಅವರಿಂದ ಪಡ್ಕೊಂಡು ನಿಮಗೆ ಕೊಡೋದಿದೆ, ಅವನ್ನು ನಿರೀಕ್ಷಿಸಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.